ಆತ್ಮೀಯರೇ, ಸಮಯಕ್ಕೆ ರಜೆ ಇಲ್ಲ, ಕನಸುಗಳಿಗೆ ಮುಕ್ತಾಯ ದಿನಾಂಕವಿಲ್ಲ. ಹೇಗಿದೆ ಇದೆಲ್ಲ ಸಾಲು ನೋಡಿದೆ. ಏನ್ ಸಖತ್ತಾಗಿದೆ ಅಂತ ಅನ್ನಿಸ್ತು. ಈಗ ಸಮಯಕ್ಕೆ ರಜೆ ಇಲ್ಲ. ನೀವು ನೋಡ್ರಿ, ನೀವು ಆ ಸಮಯನ ಉಪಯೋಗಿಸ್ಕೊತಿರೋ ಬಿಡ್ತಿರೋ, ಬಟ್ ಟೈಮ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಬೇಂದ್ರೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂದ್ಬಿಟ್ಟು ಸಮಯಕ್ಕೆ ಸೊ ದ ಬರ್ಡ್ ಈಸ್ ಫ್ಲೈಯಿಂಗ್ ಅಂತ ಹೇಳ್ತಾ ಬಂದರು. ಸ್ನೇಹಿತರೆ, ನಾನು ಅನುಕ್ಷಣ ಅನುಭವಿಸಿ ಅಂತ ಒಂದು ಕೃತಿಯನ್ನು ಬರೆದಿದ್ದೇನೆ. ಆ ಕೃತಿಯಲ್ಲಿ ಸಮಯದ ಬಗ್ಗೆ ನಿಮಗೆ ಮಹತ್ವವನ್ನು ಸಾರಿದ್ದೇನೆ. ನೀವು ನಿಮ್ಮ ಸಮಯವನ್ನು ಚೆನ್ನಾಗಿ ವಿನಿಯೋಗಿಸಬೇಕು ಅಂದರೆ ಆ ಒಂದು ಕೃತಿಯನ್ನು ದಯವಿಟ್ಟು ತಾವೆಲ್ಲರೂ ಓದಿ. ಇಂಗ್ಲಿಷ್ನಲ್ಲಿ ಸೆಲೆಬ್ರೇಟ್ ಎವ್ರಿ ಮೊಮೆಂಟ್ ಅಂತ ಟ್ರಾನ್ಸ್ಲೇಟ್ ಕೂಡ ಆಗಿದೆ. ಓಕೆ, ಸಮಯಕ್ಕೆ ರಜೆ ಇಲ್ಲ. ಸಮಯ ಅಂದಾಗ ನಾನು ಸಾಮಾನ್ಯವಾಗಿ ಮೂರು ತೆರನಾದ ಜನರು ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾನೆ. ಒಂದು, ಮೀ ಟೈಮ್, ನನ್ನ ಸಮಯ, ನನ್ನ ವೈಯಕ್ತಿಕ ಸಮಯ. ಇದನ್ನು ಅರ್ಥ ಮಾಡಿಕೊಂಡು ಕೆಲವೊಂದು ಚಟುವಟಿಕೆಗಳನ್ನು ನಾವು ವಿನಿಯೋಗಿಸ್ತೇವೆ. ಕ್ವಾಲಿಟಿ ಟೈಮ್, ಗುಣಮಟ್ಟದ ಸಮಯ. ಸಮಯವನ್ನು ಗುಣಮಟ್ಟ ಮಾಡಿಕೊಳ್ಳೋದು ನಾವು ಮಾಡುವ ಕೆಲಸಗಳಲ್ಲಿ ಗುಣಮಟ್ಟ ಇರುವಂಥದ್ದು. ಪ್ರೈಮ್ ಟೈಮ್, ಸಾಮಾನ್ಯವಾಗಿ ಟಿ ವಿನಲ್ಲಿ ಜಾಸ್ತಿ ಬಳಸ್ತಾರೆ. ರಾತ್ರಿ 9 ಗಂಟೆ ನ್ಯೂಸು, 8 ಗಂಟೆ ನ್ಯೂಸು ಪ್ರೈಮ್ ಟೈಮ್ ಅಂತ. ಹಾಗಾದರೆ ನನ್ನ 24 ಗಂಟೆ ಒಳಗಡೆ ಯಾವುದು ಪ್ರೈಮ್ ಟೈಮ್? ಸೊ ಮೀ ಟೈಮ್, ಕ್ವಾಲಿಟಿ ಟೈಮ್, ಪ್ರೈಮ್ ಟೈಮ್, ಇವು ಮೂರು ನೆನಪಲ್ಲಿಟ್ಕೊಳ್ಳಿ. ಇದು ನಮ್ಮ ವೈಯಕ್ತಿಕ ಸಮಯ, ಗುಣಮಟ್ಟದ ಸಮಯ ಮತ್ತು ಪ್ರೈಮ್ ಟೈಮ್, ಮುಖ್ಯವಾದ ಸಮಯ ಅಂತ ಕರೀಬೋದು. ಸೊ ನಾನು ಗಮನಿಸಿದ ಹಾಗೆ ಮೂರು ರೀತಿಯ ಸಮಯವನ್ನು ಅರಿತವರು ಆಗ್ತಾರೆ ಯಶಸ್ವಿ ವ್ಯಕ್ತಿಗಳು. ಸೊ ಇಲ್ಲಿ ನಮ್ಮ ವಿಷಯ ಏನು ಅಂದರೆ, ಸಮಯಕ್ಕೆ ರಜಾ ಇಲ್ಲ. ಸಮಯಕ್ಕೆ ರಜಾ ಇಲ್ಲ ಅಂದರೆ ಟೈಮ್ ಈಸ್ ಕಂಟಿನ್ಯೂಯಸ್ ಅನ್ನೋದನ್ನ ನಮ್ಮೆಲ್ರಿಗೂ ಗೊತ್ತಿದೆ. ಅದನ್ನ ಇನ್ನೊಂಚೂರು ನಿಮ್ಗೆ ಅರ್ಥ ಮಾಡಿಸೋ ಸಲುವಾಗಿ ಯಾವಾಗ ನಾವು ಒಂದೊಂದು ವಿಷಯಕ್ಕೆ ಗಮನ ಕೊಟ್ಟು ಮಾತಾಡ್ತೀವಿ ನೋಡ್ರಿ, ಆಗ ಆ ವಿಷಯ ಸ್ವಲ್ಪ ನಮ್ಮ ತಲೆ ಒಳಕ್ಕೆ ಹೋಗ್ತದೆ. ಏನಂತೀರಿ? ಖಂಡಿತ ಸರಿ, ಹೌದಲ್ವೇ? ಇನ್ನು ಕನಸುಗಳಿಗೆ ಮುಕ್ತಾಯ ದಿನಾಂಕವಿಲ್ಲ. ನಾನು ಸುಮಾರು ಜನರ ಜೀವನ ಚರಿತ್ರೆಗಳನ್ನು ಓದಿದಾಗ ಕೆಲವರು ತಮ್ಮ ಕನಸುಗಳನ್ನು 70ನೇ ವಯಸ್ಸಿನಲ್ಲಿ, 75ನೇ ವಯಸ್ಸಿನಲ್ಲಿ, 80ನೇ ವಯಸ್ಸಿನಲ್ಲಿ, 85ನೇ ವಯಸ್ಸಿನಲ್ಲಿ, ಆಶ್ಚರ್ಯ ಆಗತ್ತಲ್ಲ. ನಾವೇನು ಅಂದ್ಕೊಂತೀವಿ ಅಂದರೆ 60 ವರ್ಷ ಆದರೆ ರಿಟೈರ್ ಆಯಿತು, ಲೈಫ್ ಮುಗೀತು ಅಂತ. ಬಟ್ ದೆರ್ ಆರ್ ಪೀಪಲ್ ಹು ಆರ್ ಸ್ಟಿಲ್ ಥಿಂಕಿಂಗ್, ಸ್ಟಿಲ್ ಡ್ರೀಮಿಂಗ್. ಓಕೆ, 123 ವಯಸ್ಸಿನ ಸುಧಾಕರ ಚತುರ್ವೇದಿ ಅವ್ರನ್ನ ಮಾತಾಡಿಸ್ತಾ ಇದ್ದಾಗ ಅವ್ರು ಹೇಳಿದರು, ನೀವು ವೇದಿಕೆ ಮೇಲೆ ಮಾತಾಡ್ತಾ, ನನಗೆ ಈಗ 123, ನೀವು ಇಲ್ಲಿ ಬಂದಿರೋರು ಆಶೀರ್ವಾದ ಮಾಡಿ ನಾನು 300 ವರ್ಷ ಬದುಕಲಿ ಅಂತ. ಯಾಕೆ ನಾನು ಇನ್ನೂ ಏನೇನೋ ಕೆಲಸಗಳು ಮಾಡಬೇಕು ಅಂತ ಹಾತೊರಿತಾ ಇದ್ರು. ಸೊ ಅದರ ಅರ್ಥ, ಫುಲ್ ಸ್ಟಾಪ್ ಇಡಬೇಡಿ ಲೈಫಲ್ಲಿ, ಕನಸು ಕಾಣೋದಕ್ಕೆ ಅನ್ನುವ ಅರ್ಥ ಇದೆ. ಸೊ ನಾನು ಸಾಮಾನ್ಯವಾಗಿ ಈ ರೀತಿಯ ಆನ್ಲೈನ್ ಕ್ಲಾಸ್ನಲ್ಲಿ ನಿಮಗೆಲ್ಲ ಗೊತ್ತಿರಲಿ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಹೇಗೆ ಮಾತಾಡ್ತಾರೆ ಅವ್ರನ್ನ ಕೂಡ ಅವರ ಅನುಭವ ಅನಿಸಿಕೆನೂ ತಿಳ್ಕೊಬೇಕಲ್ಲ, ಮಾತಾಡಿಸ್ತಾ ಇರ್ತಾನೆ. ಮೇಡಮ್ ಶೈಲಜಾ ಟೀಚರ್ ನಮ್ಮ ಜೊತೆ ಇದ್ದಾರೆ. ಶೈಲಜಾ ಮೇಡಮ್ ಹೇಗೆ ಮಾತಾಡ್ತಾರೆ ನೋಡೋಣ ಬನ್ನಿ ಈ ವಿಷಯದ ಬಗ್ಗೆ. ಏನು ಮೇಡಮ್, ಈ ವಿಷಯ ಹೇಗೆ ಅನಿಸುತ್ತೆ ತಮಗೆ? ನಮಸ್ಕಾರ ಸರ್. ಮೊಟ್ಟ ಮೊದಲನೇದಾಗಿ ಈ ವಿಷಯ ತುಂಬಾ ಅರ್ಥಪೂರ್ಣ ಆಗಿದೆ ಸರ್. ಸಮಯಕ್ಕೆ ರಜೆ ಇಲ್ಲ, ಕನಸುಗಳಿಗೆ ಮುಕ್ತಾಯ ದಿನಾಂಕ ಇಲ್ಲ. ಅಂದ್ರೆ ಬದುಕನ್ನ ಪ್ರೀತಿಸುವಂತಹ ಮಾತುಗಳು, ಹಾಗೆ ಬದುಕನ್ನ ಅರ್ಥಪೂರ್ಣ ಮಾಡಿಕೊಳ್ಳುವಂತಹ ವಿಧಾನ ಸರ್. ಮೊದಲನೇದಾಗಿ ಸಮಯಕ್ಕೆ ರಜೆ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾದ್ರೆ ಮೊದಲು ಸಮಯದ ಮಹತ್ವವನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸಮಯ ಹೇಳ್ತಾರೆ, ಒಂದು ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ನ ಸಮಯ ಅಲೆಗಳು ಯಾರಿಗಾಗಿ ಕಾಯೋದಿಲ್ಲ, ಅವು ಈ ಪ್ರಕೃತಿಯಲ್ಲಿ ನಿರಂತರವಾಗಿ ಸಾಗ್ತಾನೆ ಇರ್ತವೆ. ಆದ್ರೆ ಈ ಸಮಯದ ಮೌಲ್ಯವನ್ನ ನಾವು ತಿಳ್ಕೊಬೇಕು ಅಂದ್ರೆ ಮೊದ್ಲು ಒಂದು ಸಣ್ಣ ಕತೆ ಮಾರ್ಮಿಕವಾಗಿ ತಿಳಿಸುತ್ತೆ. ಒಂದ್ ಊರಲ್ಲಿ ಒಂದು ದೊಡ್ಡ ಶ್ರೀಮಂತ ಇದ್ದ. ಆತ ಮೊದ್ಲು ಸಾಮಾನ್ಯ ವ್ಯಕ್ತಿಯಾಗಿದ್ದ. ಬದುಕೆಲ್ಲ ಕಷ್ಟಪಟ್ಟು ದುಡಿದು ಒಳ್ಳೆ ಸ್ಥಿತಿವಂತ ಸ್ಥಾನಕ್ಕೆ ಬಂದ. ಆಮೇಲೆ ಆತಗಿರೋ ಒಬ್ಬ ಮಗ ಇದ್ದ. ಅವನು ಸ್ನೇಹಿತರೊಂದಿಗೆ ಸುಮ್ನೆ ಕಾಲಹರಣ ಮಾಡ್ತಾ, ಬೇಜವಾಬ್ದಾರಿಯಿಂದ ಕಾಲಹರಣ ಮಾಡ್ತಾ ಇದ್ದ ಸರ್. ಹೀಗಾದಾಗ ಒಂದಿನ ಆ ಶ್ರೀಮಂತನಿಗೆ ವ್ಯಥೆ ಆಗುತ್ತೆ. ನಾ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ದುಡ್ದು ಸಂಪಾದಿಸಿದೆ, ನನ್ ಮಗ ಇದ್ರ ಅರ್ಥನೇ ಮೌಲ್ಯನೇ ತಿಳ್ಕೊಂಡೆ
ಬದುಕ್ತಾ ಇದ್ದಾನೆ, ಏನ್ ಮಾಡ್ಬೇಕು ಅಂತ ಹೇಳಿ ಕೊನೆಗೊಂದು ದೀರ್ಘ ಸಮಯದವರೆಗೆ ವಿಚಾರ ಮಾಡಿ ಒಂದು ಸಾಲು ಒಂದು ಸಣ್ಣ ಕೆಲಸ ಹೇಳ್ತಾನೆ. ಆ ಹುಡುಗ ತನ್ನ ಮಗನನ್ನ ಕರೆದು ಆ ಶ್ರೀಮಂತ ಹೇಳ್ತಾನೆ, ಮಗು, ನನ್ನ ಒಂದು ಅಲ್ಮರದಲ್ಲಿ ಒಂದು ಗಡಿಯಾರವನ್ನು ಇಟ್ಟಿದ್ದೇನೆ, ಅದು ತುಂಬಾ ಬೆಲೆ ಬಾಳ್ತಕ್ಕಂಥದ್ದು, ಅದನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಅದೇ ರೀತಿ ಅವ್ರ ಮಗ ಹೋಗಿ ಆ ಒಂದು ಗಡಿಯಾರವನ್ನ ತೆಗೆದುಕೊಂಡು ತಂದೆಯ ಕೈಗಿಡ್ತಾನೆ. ಆಗ ಮತ್ತೊಂದು ಆ ಕೆಲಸ ಹೇಳ್ತಾನೆ ಅವ್ರ ತಂದೆ, ಏನಿಲ್ಲ, ಇದನ್ನ ತೆಗೆದುಕೊಂಡು ಹೋಗಿ ಮಾರ್ಕೆಟ್ನಲ್ಲಿ ಇದ್ರ ಒಂದು ಮೌಲ್ಯ ಎಷ್ಟಿದೆ ಅಂತ ಒಂದು 10 ಜನನ್ ಕೇಳ್ಕೊಂಡ್ ಬಾ ಅಂತ ಹೇಳ್ತಾನಂತೆ ಸರ್. ಹಾಗೆ ಅದೇ ರೀತಿ ಆ ಮಗು ಮಾರ್ಕೆಟ್ಗೆ ಹೋಗಿ ಪ್ರತಿಯೊಬ್ಬರನ್ನ ಈ ಗಡಿಯಾರದ ಮೌಲ್ಯ ಎಷ್ಟು, ಈ ಗಡಿಯಾರದ ಮೌಲ್ಯ ಎಷ್ಟು ಅಂತ ಕೇಳ್ತಾರಂತೆ ಸರ್. ಆಗ ಒಬ್ರು 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ, ಅವ್ರವ್ರ ಒಂದು ತಿಳುವಳಿಕೆ ಮಟ್ಟಕ್ಕೆ ಅನುಗುಣವಾಗಿ ಅದಕ್ಕೊಂದು ಮೌಲ್ಯವನ್ನ ಕಟ್ತಾನಂತೆ. ಅದೇ ರೀತಿ ಬಂದು ಆ ಹುಡ್ಗ ತಂದೆಗೆ ಹೇಳ್ತಾನೆ, ಆ ತುಂಬಾ ಒಳ್ಳೆ ಕೆಲಸ ಮಾಡಿದಿ, ಇನ್ನೊಂದು ಕೊನೆ ಕೆಲಸ ಐತಿ, ಆ ಅದನ್ನು ಮಾಡ್ಬೇಕು ನೀನು. ತುಂಬಾ ಬೇಜಾರದಿಂದ ಆ ಮಗ, ಅಯ್ಯೋ ಇದೇನ್ ಹೇಳ್ತಾರೆ ನಮ್ ತಂದೆ ಅಂತ ಹೇಳಿ, ಆದ್ರೂ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಕೊಂಡು ಏನ್ ಹೇಳಪ್ಪ ಅಂತ ಅಂತಾನೆ. ಏನಿಲ್ಲ, ಈ ಗಡಿಯಾರದ ಸಮಯ ತಿಳ್ಕೊಂಬಂದಿ, ಒಳ್ಳೇದು. ಈಗ ಈ ಇದ್ರೊಳಗಿರುವಂತ ಸಮಯದ ಮೌಲ್ಯ ಎಷ್ಟು ಕೇಳ್ಕೊಂಬ ಅಂತ ಹೇಳ್ತಾರಂತೆ. ಆಗ ಆ ಮಗ ಒಲ್ಲದ ಮನಸ್ಸಿನಿಂದ ಮತ್ತೆ ಹೋಗಿ ಎಲ್ಲರ ಹತ್ರ ಈ ಇದ್ರೊಳಗಿರುವಂತ ಸಮಯದ ಮೌಲ್ಯ ಎಷ್ಟು ತಿಳಿಸಿ ಅಂತ ಹೇಳ್ತಾರಂತೆ. ಎಲ್ಲರೂ ಅಯ್ಯೋ, ಒಂದ್ಸಾರಿ ಬಂದು ಗಡಿಯಾರದ ಸಮಯ ಕೇಳುತ್ತೆ ಈ ಹುಡುಗ, ಮತ್ತೊಂದ್ ಸಾರಿ ಬಂದು ಸಮಯ ಕೇಳುತ್ತೆ, ಮೌಲ್ಯ ಕೇಳುತ್ತೆ. ಹಾಗಾದ್ರೆ ಹುಡುಗಂಗೆ ಮಾನಸಿಕ ಸ್ಥಿಮಿತ ಆಯ್ತೋ ಇಲ್ಲ ಅನ್ಕೊಂಡು ಅವರು ಬಹಳ ಆ ಒಂದು ಒಂದು ತರ ಹುಡುಗನನ್ನ ನೋಡಿ ಈ ಹೀಯಾಳಿಸ್ತಾರೆ, ಕೆಲವ್ರು ಬೈತಾರೆ, ಹೀಗಾಗತ್ತೆ. ಬಹಳ ನಿರಾಶೆಯಿಂದ ಮನೆಗ್ ಬರ್ಬೇಕಾದಾಗ ಒಂದು ವ್ಯಾಪಾರಿ, ದೊಡ್ಡ ಶ್ರೀಮಂತ, ಬ್ಯುಸಿ ಆಗಿರ್ತಾನೆ, ತುಂಬಾ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರ್ತಾನೆ. ಕೊನೆಯದಾಗಿ ಆ ಹುಡುಗನ್ಸುತ್ತೆ, ಇವ್ರನ್ನಾದ್ರೂ ಕೇಳಿದ್ರೆ ಏನಾದ್ರೂ ಉತ್ತರ ಬರ್ಬೋದೇನೋ ಅಂತ ಹೋಗಿ ಭಯದಿಂದನೇ ಹೋಗ್ತಾರೆ ಅವ್ರ ಕಡೆ. ಹೋಗಿ ಈ ಈ ಹುಡುಗನ ಕೇಳ್ತಾನೆ ಆ ವ್ಯಾಪಾರಿಗೆ, ಆ ಈ ಇದ್ರೊಳಗೆ ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ, ಬೇಜಾರ್ ಮಾಡ್ಕೊಳ್ದೆ ಒಂದ್ ಉತ್ತರ ಹೇಳ್ತೀರಾ ನನ್ಗೆ ಅಂತಂತಾನೆ. ಆಯ್ತು, ಈ ಹುಡುಗನೊಂದು ಆಸಕ್ತಿ ಕುತೂಹಲ ನೋಡಿ, ಆಯ್ತು ಹೇಳು ಮಗು ಅಂತ ಹೇಳ್ತೆ. ಏನಿಲ್ಲ, ಈ ಗಡಿಯಾರದಲ್ಲಿರುವ ಈ ಸಮಯ ಐತಲ್ಲ, ಇದ್ರ ಮೌಲ್ಯ ಎಷ್ಟು ಅಂತ ಹೇಳ್ರಿ ಅಂತಾನೆ. ಆಗ ಈ ಹುಡುಗ ಏನೋ ಒಂದು ಜಿಜ್ಞಾಸೆಗೊಳಗಾಗನ, ಏನೋ ಒಂದು ಹುಡುಕ್ತಾ ಇದ್ದಾನ ಅಂತ ಹೇಳಿ ಆ ಹುಡುಗನನ್ನ ಬಹಳ ಆತ್ಮೀಯವಾಗಿ ಕರೆದುಕೊಂಡು ತಮ್ಮ ಪಕ್ಕದಲ್ಲಿ ಕುಂಡಿಸ್ಕೊಂಡು, ಮಗು, ಈ ಸಮಯದ ಈ ವಾಚ್ ಐತಲ್ಲ, ಈ ಗಡಿಯಾರಕ್ಕೆ ಮೌಲ್ಯ ಕಟ್ಬೋದು, ಆದ್ರೆ ಇದ್ರ ಒಳಗಿರುವಂತ ಸಮಯಕ್ಕೆ ಮೌಲ್ಯವನ್ನ ಕಟ್ಟಕ್ ಸಾಧ್ಯ ಇಲ್ಲ. ಹಾಗೆ ಅಂದ್ರೆ ಅವಾಗ ಗೊತ್ತಾಗತ್ತ ಹುಡುಗಂಗೆ, ಈ ನಾನ್ ಬದುಕಿನಲ್ಲೆಲ್ಲ ದುಡ್ದು ಹಣವನ್ನ ಕೊಟ್ರು ಸಹ ಈ ಒಂದು ಕಳೆದು ಹೋದ ಸಮಯ ಒಂದು ಕ್ಷಣ ಒಳ್ಳಿ ಬರಲ್ಲ ಅಂತ. ಅದಕ್ಕೆ 1000 ಮೊಹರುಗಳನ್ನು ಕೊಟ್ರೆ ಕಳೆದ ಒಂದು ಕ್ಷಣ ಬರಲ್ಲ. ಹಾಗಾಗಿ ಸಮಯ ಬಹಳ ಮೌಲ್ಯಯುತವಾದದ್ದು. ಅದನ್ನ ಆದ್ಯತೆಗಳ ಮೇರೆಗೆ ಅರ್ಥಪೂರ್ಣವಾಗಿ ಕಳೀತಾ ಹೋದಾಗ ಅದಕ್ಕಿನ್ನೂ ಹೆಚ್ಚಿನ ಒಂದು ಮೌಲ್ಯ ಅಂತಕ್ಕಂಥದ್ದು ಬರುತ್ತೆ. ಹಾಗೆ ಇದಕ್ಕ ನಾವು ಸಮಯವನ್ನ ಬಳಸ್ಕೊಂಡ್ರು ಸಮಯ ನಡೀತಾ ಇರುತ್ತೆ, ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತಾ, ಬಳಸ್ಕೊಳ್ದೇ ಇದ್ರೂ ಸಮಯ ಹೋಗ್ತಾ ಇರುತ್ತೆ. ಹಾಗಾಗಿ ನಾವ್ ಅದನ್ನ ಸಮಯವನ್ನ ನಮ್ಮ ಕೈಯಿಂದ ಜಾರೋದಕ್ಕಿಂತ ಮುಂಚೆನೆ ಸದುಪಯೋಗ ಮಾಡ್ಕೊಂಡ್ರೆ ಬೇಗ ಯಶಸ್ಸನ್ನ ಸಾಧಿಸ್ಬೋದು. ಅದೇ ರೀತಿ ಕನಸುಗಳಿಗೆ ಮುಕ್ತಾಯ ಇಲ್ಲ ಅನ್ನೋದು ಕೂಡ ಆ ಇದು ಮುಕ್ತಾಯದ ದಿನಾಂಕ ಇಲ್ಲ. ಅಂದ್ರೆ ಬದುಕಿನ ಕೊನೆಯ ಉಸಿರಿರೋವರೆಗೂ ನಾವು ಕನಸುಗಳನ್ನ ಮನುಷ್ಯ ಕಟ್ತಾನೆ ಇರ್ತೇವೆ. ಮನುಷ್ಯನ ಸಹಜ ಸ್ವಭಾವನೆ ಕನಸುಗಳನ್ನ ಕಟ್ಟೋದು. ಆದ್ರೆ ಎಂಥ ಕನಸುಗಳನ್ನ ಕಟ್ಟಬೇಕು, ಬದುಕನ್ನ ಶ್ರೇಷ್ಠವಾಗಿಸ್ತಕ್ಕಂಥದ್ದು, ಉದಾತ್ತವಾಗಿಸ್ತಕ್ಕಂಥದ್ದು ಕನಸುಗಳು ಮನುಷ್ಯನನ್ನ ಶ್ರೇಷ್ಠವಾಗಿ ಆಗಿಸ್ತವೆ. APJ ಅಬ್ದುಲ್ ಕಲಾಂ ಅವರು ಒಂದ್ ಮಾತು ಹೇಳ್ತಾರೆ, ಕನಸಂದ್ರೆ ನಿದ್ದೆಯಲ್ಲಿ ಕಾಣೋದಲ್ಲ, ನಿದ್ದೆ ಮಾಡಕ್ ಬಿಡದೇನೆ ಮನುಷ್ಯನನ್ನ ಕ್ರಿಯಾಶೀಲಗೊಳಿಸುತ್ತಲ್ಲ, ಅದು ಕನಸು. ಹೀಗೆ ಒಂದು ಸರ್, ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ, ಥಿಂಕ್ ಬಿಗ್ ಅಂದ್ರೆ ಯಾವಾಗ ದೊಡ್ಡ ಕನಸು ಕಾಣಿ ಅಂತ. ಹಾಗೆ ಮೊದಲು ನಾವು ಯಶಸ್ವಿ ಆಗ್ಬೇಕಂದ್ರೆ ನಾವು ಮೊದಲು ಕನಸನ್ನ ಕಾಣೋದನ್ನ ಮಾಡ್ಬೇಕು. ಅಂತ ಒಂದು ಶ್ರೇಷ್ಠವಾದ ಕನಸುಗಳನ್ನ ಇಟ್ಕೊಂಡು ಸಮಯವನ್ನ ಸದುಪಯೋಗ ಮಾಡ್ಕೊಂಡ್ರೆ ಬದುಕು ನಿಜವಾಗ್ಲೂ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಕಾಣಲು ಸಾಧ್ಯ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ. ಎಸ್, ಶಿಕ್ಷಕಿ ಶೈಲಜಾ ಅವರು ತುಂಬಾ ಸೊಗಸಾಗಿ ವಿಚಾರಗಳನ್ನ ಮಂಡಿಸಿದ್ದಾರೆ. ಆನಂದ್ ಅವರು ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ಆನಂದ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಮಯಕ್ಕೆ ರಜೆ ಇಲ್ಲ, ಕನಸುಗಳಿಗೆ ಮುಕ್ತಾಯ ದಿನಾಂಕವಿಲ್ಲ. ಇದು ಒಂದು ಪದಗುಚ್ಛದ ಅರ್ಥ. ನಮ್ಮ ಕನಸುಗಳನ್ನು ಸಾಧಿಸಲು ಯಾವುದೇ ನಿರ್ದಿಷ್ಟ ಸಮಯದ ಮಿತಿ ಇಲ್ಲ ಮತ್ತು ವಯಸ್ಸು ಅವುಗಳನ್ನು ಅನುಸರಿಸಲು ಅಡ್ಡಿಯಾಗಬಾರದು. ಈ ನುಡಿಗಟ್ಟು ಜನರು ತಮ್ಮ ವಯಸ್ಸು ಅಥವಾ ಜೀವನದ ಹಂತವನ್ನು ಲೆಕ್ಕಿಸದೆ ತಮ್ಮ ಆಕಾಂಕ್ಷೆಗಳನ್ನು ಬೆನ್ನಟ್ಟಲು ಪ್ರೋತ್ಸಾಹಿಸುತ್ತದೆ ಅಂತ ನನ್ಗನ್ಸ್ತಾ ಇದೆ. ಇದರಲ್ಲಿನ ಕೆಲವು ಪ್ರಮುಖ ಅಂಶಗಳನ್ನ ನಾವು ನೋಡ್ಬೇಕು ಅಂದ್ರೆ,
ಓಕೆ. ಸಮಯ ಮಿತಿ ಇಲ್ಲ. ಕನಸುಗಳು ಒಂದು ನಿರ್ದಿಷ್ಟ ಅವಧಿಯ ನಂತರ ಮುಕ್ತಾಯಗೊಳ್ಳುವುದಿಲ್ಲ. ವಯಸ್ಸು ತಡೆಗೋಡೆಯಲ್ಲ. ನೀವು ಯಾವುದೇ ವಯಸ್ಸಿನಲ್ಲಿ ನಿಮ್ಮ ಕನಸುಗಳನ್ನು ಅನುಸರಿಸಬಹುದು. ಸಬಲೀಕರಣ ಈ ನುಡಿಗಟ್ಟು ಜನರು ಹಾಗೂ ಗುರಿಗಳ ಕಡೆ ಕ್ರಮ ಕೈಗೊಳ್ಳಲು ಪ್ರೇರೇಪಿಸುತ್ತದೆ. ಈ ನುಡಿಗಟ್ಟನ್ನ ಜನರು ಒಂದೊಂದು ರೀತಿಯಲ್ಲಿ ಅವರದೇ ಆದ ರೀತಿಯಲ್ಲಿ ವಿಶ್ಲೇಷಿಸ್ತಾರೆ. ದೊಡ್ಡ ಕನಸು ಅವರ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇರಿಸಿ ಮತ್ತು ಹೆಚ್ಚಿನದಕ್ಕಾಗಿ ಶ್ರಮಿಸಿ ಅಪಾಯಗಳನ್ನು ತೆಗೆದುಕೊಳ್ಳಿ. ತಮ್ಮ ಆಕಾಂಕ್ಷೆಗಳನ್ನು ಮುಂದುವರಿಸಲು ತಮ್ಮ ಸೌಕರ್ಯ ವಲಯದಿಂದ, ಅಂದ್ರೆ ಸೇಫ್ ಝೋನ್ ಇದೆಯಲ್ಲ, ಅದರಿಂದ ಹೊರಬನ್ನಿ. ಸಕಾರಾತ್ಮಕ ಪಾಸಿಟಿವ್ ಆಗಿರಿ. ಫಲಿತಾಂಶದ ಮೇಲೆ ಮಾತ್ರವಲ್ಲ, ಪ್ರಯಾಣದ ಮೇಲೆಯೂ ಗಮನ ಹರಿಸಿ ಅನ್ನಂತ ಒಂದು ಇದೆ. ಆಮೇಲೆ ನಿಜ ಜೀವನದಲ್ಲಿ ಕೆಲವು ಸಾರಿ ನಾವು ಕನಸನ್ನು ವಿಶ್ಲೇಷಣೆ ಮಾಡಿದಾಗ, ಹಾಗೆಯೇ ಸಮಯವನ್ನು ವಿಶ್ಲೇಷಣೆ ಮಾಡಿದಾಗ ಈ ಜೀವನದ ವಿವಿಧ ಅಂಶಗಳಿಗೆ ನಾವು ಇದನ್ನ ಮಾಡ್ಬೋದು. ವೃತ್ತಿ ಬದಲಾವಣೆಗಳು, ಹೊಸ ವೃತ್ತಿಯನ್ನು ಮುಂದುವರಿಸಿ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಿ. ವೈಯಕ್ತಿಕ ಬೆಳವಣಿಗೆ, ಹೊಸ ಕೌಶಲ್ಯಗಳು ಅಥವಾ ಹವ್ಯಾಸಗಳನ್ನು ಕಲಿಯಿರಿ. ಸೃಜನಶೀಲ ಅನ್ವೇಷಣೆಗಳು, ಬರೆಯಿರಿ, ಚಿತ್ರಿಸಿ ಅಥವಾ ಸಂಗೀತ ಸಂಯೋಜಿಸಿ. ಕನಸುಗಳಿಗೆ ಮುಕ್ತಾಯ ದಿನಾಂಕವಿಲ್ಲ ಎಂಬ ಕಲ್ಪನೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ನಿಮ್ಮ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಬಹುದು ಮತ್ತು ತೃಪ್ತಿಕರ ಜೀವನವನ್ನು ನಡೆಸಬಹುದು. ನಾನು ಇದನ್ನ ಹೇಳ್ತಾ ಒಂದು ಸಣ್ಣ ಕತೆ. ಬಿಹಾರಲ್ಲಿ ದಶರಥ್ ಮಾಂಜಿ, ಮೋಸ್ಟ್ಲಿ ಎಲ್ರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ದಶರಥ್ ಮಾಂಜಿ ಒಂದು ದಿನ ಆತನ ಹೆಂಡತಿಯನ್ನ ಬೆಟ್ಟದ ಮೇಲಿಂದ 100 ಕಿಲೋಮೀಟರ್, ಆ ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ಬೇಕು, ಆ ಊರನ್ನ ಏನಾದ್ರೂ ನೀರ್ ಬೇಕು ಅಂದ್ರೆ, ಹಾಸ್ಪಿಟಲ್ ಸೌಲಭ್ಯ ಬೇಕು ಅಂದ್ರೆ, ಏನ್ ಬೇಕು ಅಂದ್ರೆ, ಆ ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ಬೇಕು ಅಂದ್ರೆ ಆ 100 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಒಂದು ದಿನ ಅವರ ಹೆಂಡತಿ ನೀರನ್ನ ತಗೊಂಡ್ ಬರೋದಕ್ಕೆ ಹೋಗಿ ಅಲ್ಲಿಂದ ಬರಬೇಕಾದ್ರೆ ಒಂದು ಬಿಂದಿಗೆಯ ಮೇಲ್ಗಡೆಯಿಂದ ಪ್ರಪಾತಕ್ಕೆ ಜಾರಿ ಬಿದ್ದು ಸತ್ತೋಗ್ತಾಳೆ. ಸೊ ಅವತ್ತು ದಶರಥ್ ಮಾಂಜಿ ಒಂದು ಶಪಥ ಗೈತಾನೆ, ಈ ಬೆಟ್ಟವನ್ನೇ ನಾನು ಒಡೆದು ದಾರಿ ಮಾಡ್ತೀನಿ ಅಂತ. ಅಂದ್ರೆ ಒಂದು ಕನಸು ಹೆಂಗೆ ಅಂದ್ರೆ, ದಶರಥ್ ಮಾಂಜಿ ಸತತವಾಗಿ 22 ವರ್ಷಗಳ ಕಾಲ, ಅಂದ್ರೆ ಯಾವುದೇ ಒಂದು ಕನಸನ್ನ ನಾವು ಏನ್ ಅನ್ಕೋತೀವಿ ಅಂದ್ರೆ ಟೆಂಪ್ರರಿ, ಯಾಕೆಂದ್ರೆ ಮೋಟಿವೇಶನ್ ಇರಲ್ಲ. ಯಾಕೆಂದ್ರೆ ಈಗ ಕಾಲಘಟ್ಟದಲ್ಲಿ ನಾವು ಎಷ್ಟೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳು ನೋಡ್ತೀವಿ, ಮೋಟಿವೇಶನ್ ಬಂದ್ಬಿಡ್ತು ಅಂತ 2 ದಿವಸ ಹೋಗ್ತೀವಿ, 3ನೇ ದಿವಸ ಬಿದ್ದೋಗ್ತೀವಿ. ಆದ್ರೆ ಸತತವಾಗಿ 22 ವರ್ಷಗಳ ಕಾಲ ದಶರಥ್ ಮಾಂಜಿ ಬೆಟ್ಟವನ್ನು ಕೊರೆದು ಒಂದು ರಸ್ತೆಯನ್ನು ನಿರ್ಮಿಸಿ ಇವತ್ತಿಗೂ ದಶರಥ್ ಮಾಂಜಿ ಬಿಹಾರದ CM ಕರ್ಸಿ ಸೀಟಲ್ಲಿ ಒಂದು ದಿನ, ನಮ್ಗೆ ನಾಚಿಕೆ ಆಗ್ತಾ ಇದೆ ಅಂತೇಳಿ ಅವ್ರನ್ನೊಂದು ದಿನ CM ಸೀಟಲ್ಲಿ ಕೂರಿಸಿದ್ರು. ಅವರ ಬಗ್ಗೆ ಒಂದು ಚಲನಚಿತ್ರ ಆಗಿದೆ. ಸೊ ಕನಸುಗಳು ಅಂದ್ರೆ ಬರೀ ಕನಸಲ್ಲ, ಅದನ್ನ ನಮ್ಮ ಜೀವಮಾನದಲ್ಲೇ ನನಸು ಮಾಡಿಕೊಂಡಾಗ ಮಾತ್ರ ಇದಕ್ಕೆ ಅರ್ಥಪೂರ್ಣವಾದ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆನಂದ್ ಅವರು ಹೇಳಿದ ಚಲನಚಿತ್ರ ಹಿಂದಿಯಲ್ಲಿ ದಿ ಮಾನ್ಝಿ ಅಂತ ಬಂದಿದೆ, ದಯಮಾಡಿ ಗಮನಿಸಿ. ಅದು ತುಂಬಾ ಇನ್ಸ್ಪೈರ್ ಆಗುವಂತಹ, ನಮ್ಮ ದೇಶದಲ್ಲಿ ನಡೆದಿರುವ ದೊಡ್ಡದಾಗಿ ಆಲೋಚಿಸಬೇಕೆಂದಿರುವವರೆಲ್ಲರಿಗೂ ಕೂಡ ಮಾದರಿಯಾಗಿದೆ ಅಂತ ಹೇಳ್ತಾ, ಹರಿಪ್ರಸಾದ್ ತಮ್ಮ ವಿಚಾರವನ್ನ ತಿಳಿಸಿ. ಬಹಳ ಚೆನ್ನಾಗಿದೆ ಸರ್ ವಿಷಯ. ಸಮಯಕ್ಕೆ ರಜೆ ಇಲ್ಲ, ಕನಸುಗಳಿಗೆ ಮುಕ್ತಾಯ ದಿನಾಂಕವಿಲ್ಲ ಅಂತಕ್ಕಂಥದ್ದು. ಶೈಲಜಾ ಮೇಡಮ್ ಅವರು ಬಹಳ ಸೊಗಸಾಗಿ ಮಾತಾಡಿದ್ರು. ಅದೇ ರೀತಿಯಲ್ಲಿ ಆನಂದ್ ಸರ್ ಅವರು ಸಹ ದಶರಥ್ ಮಾಂಜಿ ಅವರನ್ನ ಉದಾಹರಣೆ ಕೊಡ್ತಾ ಬಹಳ ಸೊಗಸಾಗಿ ವಿವರಿಸಿದ್ರು. ಸಮಯಕ್ಕೆ ರಜೆ ಇಲ್ಲ. ಅವ್ರು ಹೇಳಿದ್ರು, ಗಡಿಯಾರಕ್ಕೆ ಬೆಲೆ ಕೊಡ್ಬೋದು, ಆದ್ರೆ ಸಮಯಕ್ಕೆ ಬೆಲೆ ಕೊಡಕ್ಕಾಗಲ್ಲ. ಸಾಧಕನ್ನ ನೋಡಿದಂತ ಸಂದರ್ಭದಲ್ಲಿ ಬೆಲೆ ಅಂತಕ್ಕಂಥ ವಿಷಯ ಬಂದಂತ ಸಾಧಕ ಏನ್ ಯೋಚನೆ ಮಾಡ್ತಾನೆ, ಸಮಯ ಕಳೆಯೋತ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಸೋಮಾರಿ ಮಾಡ್ತಾನೆ ಅಂತಂದ್ರೆ, ಇನ್ನ ಕಳೀಲಪ್ಪ, ಏನ್ ಎಷ್ಟು ಟೈಮ್ ವೇಸ್ಟ್ ಆಗ್ತಿದೆಯಲ್ಲ ಅಂತಂದ್ರೆ, ನಾವು ಸಮಯಕ್ಕೆ ಒಂದು ಸರಿಯಾದ ಬೆಲೆ ಬರ್ಬೇಕಂತಂದ್ರೆ ಅದರ ಸದುಪಯೋಗ ಬೇಕು ಅಂತಕ್ಕಂಥದ್ದು. ವ್ಯಕ್ತಿತ್ವ ಬಹಳ ಪೂರಕವಾಗಿರುವ ಅಂಶ ಇದು ಅಂತ ಬಹಳ ಸೊಗಸಾಗಿದೆ ಸರ್. ಹೀಗೆ ನಾವು ಜೀವನದಲ್ಲಿ ನಾವು ದೊಡ್ಡ ದೊಡ್ಡ ಸಾಧಕರನ್ನ ನೋಡಿದಂತ ಸಂದರ್ಭದಲ್ಲಿ ನಾವು ಸಮಯಕ್ಕೆ ಏನ್ ಉದಾಹರಣೆ ಕೊಡ್ಬೋದು ಅಂತಂದ್ರೆ, ಸಮಯ ಇಸ್ ಬದುಕಷ್ಟೇ. ನಮ್ ಬದುಕು ಎಲ್ಲಿ ತನಕ ಸಾಗುತ್ತೋ ಅಲ್ಲಿ ತನಕ ಸಮಯ ಇರುತ್ತೆ. ಆ ಸಮಯವನ್ನ ಯಾರು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ರೆ ಅವರು ದೊಡ್ಡ ದೊಡ್ಡ ಸಾಧಕರು. ನಾವು ಅಬ್ದುಲ್ ಕಲಾಂ ಆಗಿರ್ಬೋದು, ಈ ಮೊನ್ನೆ ಯಾರು ಅತಿಥಿಗಳು ಬಂದಿದ್ರು, ಪ್ರದೀಪ್ ಕುಮಾರ್ ಹೆಬ್ರಿ ಅಂತ.
ಸುಮಾರು 500 ಕೃತಿಗಳನ್ನು ಬರ್ದಿದ್ದಾರೆ. ಹೆಂಗ್ ಬರ್ದಿರ್ಬೋದು? ಸುಮಾರು ದಿನಕ್ಕೆ 2-3 ಗಂಟೆ ನಿದ್ದೆ ಮಾಡ್ತಿದ್ರಂತೆ. ಅನೇಕ ವಿಜ್ಞಾನಿಗಳು ಅಷ್ಟೇ, ಅವರು 2-3 ಗಂಟೆಯ ಸಮಯ ಅಂದ್ರೆ ಅವರು ಇರುವಂತ 24 ಗಂಟೆಗಳನ್ನ ಬಹಳಷ್ಟು ಸಮಯವನ್ನ ಅವರ ಬೆಳವಣಿಗೆಗೆ ಉಪಯೋಗ ಮಾಡ್ಕೊಂತಿದ್ರು ಅಂತ. ಅದಕ್ಕಾಗಿ ಸಾಧಕರಾದ್ರು ಅಂತ. ಅದೇ ರೀತಿಯಲ್ಲಿ ಕನಸುಗಳಿಗೆ ಮುಕ್ತಾಯ ದಿನಾಂಕವಿಲ್ಲ ಅಂತ. ಕನಸುಗಳಿಗೆ ಮುಕ್ತಾಯ ದಿನಾಂಕವೇ ಇಲ್ಲ. ಅದು ಮುಕ್ತಾಯ ಇಟ್ಟಿದ್ರೆ ಅಂತ ಮನುಷ್ಯ ಸತ್ತ ಹಾಗೆ. ಕನಸುಗಳಿದ್ರೆ ಬದುಕು ಸಾಧ್ಯ, ಇಲ್ಲ ಅಂತಂದ್ರೆ ಅವನು ಸತ್ತ ಶವದಂತೆ ಅಂತ. ಅದಕ್ಕಾಗಿ ಜೀವನದಲ್ಲಿ ಒಂದು ಕನಸನ್ನ ಇಟ್ಕೋಬೇಕು. ಕನಸನ್ನ ಇಟ್ಕೊಂಡು ಸುಮ್ನೆ ಹಗಲ್ಗನಸು ಕಾಣಬಾರ್ದು. ಹಗಲ್ಗನಸು ಕಾಣಿಸ್ಬೇಕು. ಈ ರೀತಿಯಲ್ಲಿ ಕನಸನ್ನು ಕಾಣಿದ್ರೆ ಮಾತ್ರ ಜೀವನ ಸದುಪಯೋಗ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಮಾತನ್ನ ನಾವು ಮಾತಾಡಲು ಅವಕಾಶ ಮಾಡಿಕೊಟ್ಟೆ ಅಂತ ಹೊಂದಿಸುತ್ತಾ. ಎಸ್ ಹರಿಪ್ರಸಾದ್ ಅನಂತಕೃಷ್ಣ ಮೋಹನ್, ನಿಮ್ಮ ವಿಚಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸರ್, ಇದು ಸಮಯಕ್ಕೆ ರಜೆ ಇಲ್ಲ, ಕನಸುಗಳಿಗೆ ಮುಕ್ತಾಯ ದಿನಾಂಕವಿಲ್ಲ ಅಂದ್ರೆ ನಾನು ಇದನ್ನ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ನಾನು ಈಗ ಪ್ರೆಸೆಂಟ್ ಆಗಿ ನನ್ನ ಕಣ್ಮುಂದೆ ನೋಡ್ತಿರೋರ್ನ ಜಯಪ್ರಕಾಶ್ ನಾಗ್ತಳ್ಳಿ ಅವ್ರ ಬಗ್ಗೆನೆ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅವರು ಕನಸು ಕಂಡ್ರು, ಅವ್ರಿಗೆ ಸಮಯ ಇಲ್ಲ. ಆ ಕನಸನ್ನ ನೆರವೇರಿಸ್ಕೋಬೇಕಂದ್ರೆ ಅವರು ಉನ್ನತ ಹುದ್ದೆನೆ ರಿಸೈನ್ ಮಾಡ್ಬಿಟ್ಟು ಆ ಕನಸಿನ ಮುಂದೆ ಹೋದ್ರು. ಸೊ ಇದೇ ನಿದರ್ಶನವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಜೀವನದಲ್ಲಿ ಪ್ರತಿಯೊಂದು ಸಮಯನ್ನು ನಾವು, ಇವಾಗ ನಾನು ಒಂದು ಎಂಪ್ಲಾಯ್, ನನ್ನ ಸಮಯ, ನನ್ನ ಕನಸು ಕಾಣೋದಕ್ಕೆ ನನಗೆ ಅದಕ್ಕೆ ಆದ ನಿಗದಿತವಾದ ಸಮಯ ಸಿಗ್ಬೇಕಾದ್ರೆ ನಾನು ಅದ್ರಲ್ಲೇನೆ ಮಾಡ್ಬೇಕಾಗತ್ತೆ. ಅಂತದನ್ನ ದಾಟಿ ನಾವು ನಮ್ಮ ಕನಸನ್ನು ನೆರವೇರಿಸ್ಕೊಳ್ಳಕ್ಕೆ ನಾವು ಏನ್ ಪ್ರಯತ್ನ ಮಾಡ್ತಾ ಇರ್ತೀವಲ್ಲ, ಆ ಪ್ರಾಸೆಸ್ ಅಲ್ಲಿ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಸರ್. ನೀವು ಅದರಿಂದ ಹೊರ ಬಂದು ಇವತ್ತಿನ ಇಷ್ಟೊಂದು ಬುಕ್ಸ್ ಗಳನ್ನು ತಂದು ಪರಿವರ್ತನವಾದಂತ ಒಂದು ಸಮಾಜನ ನಿರ್ಮಾಣ ಮಾಡೋದಕ್ಕೆ ನೀವು ಏನ್ ಸಾಧಕರಲ್ಲಿ ನಿಮ್ಮನ್ನು ಒಬ್ಬರನ್ನ ನಾನು ಸಾಧಕರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇಂಥ ವ್ಯಾಲ್ಯೂಬಲ್ ಸಮಯದಕ್ಕೋಸ್ಕರ ನಾವು ಜೀವಿಸೋದು, ಇವಾಗ ಪ್ರತಿಯೊಂದು ಜೀವಿ ಕೂಡ ಪರಿಪೂರ್ಣತೆ ಹೊಂದ್ಬೇಕಂತಾನೆ ಪ್ರತಿನಿತ್ಯನೂ ಪ್ರಯತ್ನ ಮಾಡ್ತಾ ಇರ್ತದೆ. ಆದ್ರೆ ಆ ಪರಿಪೂರ್ಣತೆ ಕನಸು ಕಾಣ್ಬೇಕಾದ್ರೆ ನಾವು ಅದಕ್ಕೆ ಸಮಯನ ಮೀಸಲಾಗಿ ಇಟ್ಟುಕೊಂಡು ಅದ್ರ ಮುಂದೆ ನಾವು ಹೋದಾಗ ಮಾತ್ರ ನಮ್ಮ ಒಂದು ಕನಸು ನೆನ್ಸಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದೇ ಸಂದರ್ಭದಲ್ಲಿ ನಿಮ್ಮನ್ನೇ ನಾನು ನೆನ್ಸ್ಕೊಂಡು ನನ್ನ 2 ಮಾತ್ರ ನಿಂದಿರ್ಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಡಾಕ್ಟರ್ ಅಮೃತ್ ರಾಜ್ ಹರಿಹರ. ಸರ್, ಎಸ್ ಸರ್. ಆ ಸಮಯಕ್ಕೆ ರಜೆ ಇಲ್ಲ ಅಂತ ಹೇಳ್ಬೇಕಂದ್ರೆ ಸರ್, ಆಕ್ಚುಲಿ ಸಮಯ ಎಲ್ಲರಿಗೂ ಒಂದೇ ಇರುತ್ತೆ. 24 ಗಂಟೆ ಎಲ್ಲರಿಗೂ ಒಂದೇ ಇರುತ್ತೆ ಸರ್. ಆಮೇಲೆ ಸಮಯ ಓಡ್ತಾ ಇರುತ್ತೆ, ನಾವು ಅದ್ರ ಹಿಂದೆ ಓಡ್ತಾ ಇರ್ಬೇಕು. ಆಮೇಲೆ ಸಮಯ ಎಲ್ಲರಿಗೂ ಒಂದೇ ಇರುತ್ತೆ. ಈಗ ಬಡವರಿಗೆ ಆಮೇಲೆ ಶ್ರೀಮಂತರಿಗೆ ಎಲ್ಲರಿಗೂ ಏನಾಗ್ಬಿಡುತ್ತೆ, ಸಮಯ ಒಂದೇ ಇರುತ್ತೆ. ಸೊ ಅದಕ್ಕೆ ನಾವು ಸಮಯವನ್ನು ಸದ್ಬಳಕೆಯನ್ನು ಮಾಡ್ಕೋಬೇಕು. ಮತ್ತು ಅದರಿಂದ ನಾವು ಕರೆಕ್ಟಾಗಿ ಓದ್ಬಿಟ್ರೆ ಮತ್ತೆ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಕನಸುಗಳಿಗೆ ಮುಕ್ತಾಯ ದಿನಾಂಕವಿಲ್ಲ ಅಂತ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಕನಸುಗಳನ್ನು ಮತ್ತೆ ನಾವು ಇಟ್ಕೋಬೇಕು ಮತ್ತು ಅದರಿಂದ ಎಫರ್ಟ್ ಹಾಕುವಂತ ಹೋದಂಗೆಲ್ಲ ಅಭಿವೃದ್ಧಿ ಪಥದಲ್ಲಿ ನಾವು ಹೋಗ್ತಾ ಇರ್ತೇವೆ. ಇಷ್ಟು ಹೇಳ್ತಾ ಈ ವರ್ಡ್ ಮಾತ್ರ ಮುಗಿಸ್ತೇನೆ. ಓಕೆ ಸ್ನೇಹಿತರೆ, ಎಲ್ಲರ ವಿಚಾರಧಾರೆಗಳನ್ನ ನೋಡಿದ್ರಿ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತ ತೋಚಿದ ಹಾಗೆ ಮಾತನಾಡಿದ್ದಾರೆ. ಬಟ್ ಎಲ್ಲರೂ ಸರಿಯಾಗಿ ಮಾತನಾಡಿದ್ದಾರೆ, ಅವರ ವಿಚಾರಧಾರೆಯನ್ನ ಮಂಡಿಸಿದ್ದಾರೆ. ಇಲ್ಲಿ ನಾವು ಯಾವಾಗ ನಮ್ಮ ವಿಚಾರಗಳನ್ನು ಸ್ಫುಟವಾಗಿ, ಸ್ಪಷ್ಟವಾಗಿ, ಇನ್ನೊಬ್ಬರಿಗೆ ಅರ್ಥ ಆಗುವ ಶೈಲಿಯಲ್ಲಿ ಹೇಳ್ತಾ ಬರ್ತವೆ, ಎಂಥ ವಿಚಾರವಾದರೂ ಅದು ಇನ್ನೊಬ್ಬರಿಗೆ ಮನವರಿಕೆ ಆಗ್ತದೆ. ಆ ಮನವರಿಕೆ ಆಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಮಾತಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಿಮಗೂ ಈ ರೀತಿ ಆನ್ಲೈನ್ ಆಫ್ಲೈನ್ ಕ್ಲಾಸಲ್ಲಿ ನಾವು ರೆಡಿ ಆಗಬೇಕು ಅಂತ ಅನಿಸಿದ್ರೆ 9341259267ಗೆ ಕರೆ ಮಾಡಿ. ಓಕೆ, ಮತ್ತೊಂದು ವಿಡಿಯೋಲಿ ಭೇಟಿಯಾಗೋಣ.